ಕೋಲಾರ ಡಿಸಿಸಿ ಬ್ಯಾಂಕ್ ಮತ್ತೆ ಸುದ್ದಿಯಲ್ಲಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಡಿಸಿಸಿ ಬ್ಯಾಂಕ್ಗಳು ಅಂದ್ರೇನೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪಗಳಾಗ್ಬಿಟ್ಟಿದೆ. ನಾಟ್ ಓನ್ಲಿ ಕೋಲಾರ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳ ಡಿಸಿಸಿ ಬ್ಯಾಂಕ್ ಮೇಲೂ ಕೂಡ ಇರುವಂತ ಪ್ರಮುಖ ಆರೋಪ ಈಗ ಕೋಲಾರದ್ದು ಇನ್ನಷ್ಟು ಗೊತ್ತಾಗ್ತಾ ಹೋಗ್ತಾ ಇದೆ. 150 ಕೋಟಿ ಅವ್ಯವಹಾರದ ಆರೋಪ ಕೇಳಿ ಬಂದಿದೆ. 7 FIR ಅನ್ನ ದಾಖಲು ಮಾಡಲಾಗಿದೆ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಹಿಳಾ ಸಂಘಗಳ ಹೆಸರಲ್ಲಿ ಕೋಟಿ ಸಾಲವನ್ನ ಕೊಡಲಾಗಿದೆಯಂತೆ. ಕೆಲ ಸಂಘಗಳಲ್ಲಿ ಮಹಿಳೆಯರಿಗೆ ಗೊತ್ತಿಲ್ಲದೆ ಸಾಲವನ್ನ ಕೊಡಲಾಗಿರುವಂಥದ್ದು. ಯಾರ್ದೋ ಹೆಸರಲ್ಲಿ ಸಾಲವನ್ನ ಪಡ್ಕೊಳ್ಳಲಾಗಿದೆ. ಬರೋಬ್ಬರಿ 150 ಕೋಟಿ ಗುಳುಂ ಅಂತ ಆರೋಪವನ್ನ ಮಾಡಲಾಗಿದೆ. ಮಹಿಳಾ ಸಂಘಗಳ ಸದಸ್ಯರಿಂದ ದೂರನ್ನ ಕೊಡಲಾಗಿದೆ. ಲೋಕಾಯುಕ್ತ ಅಥವಾ SIT ತನಿಖೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಅನಿಲ್ ಕುಮಾರ್ ಒತ್ತಾಯವನ್ನ ಮಾಡಿದ್ದಾರೆ. ತನಿಖೆಯನ್ನ ಮಾಡಬೇಕು, ಲೋಕಾಯುಕ್ತ ಅಥವಾ SIT ತನಿಖೆಗೆ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಲೋಕಾಯುಕ್ತಕ್ಕಾದ್ರೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಲೋಕಾಯುಕ್ತದವರು ಯಾವ ರೀತಿಯಾಗಿ ಅದಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾರೆ ನೋಡಬೇಕು. ಆದ್ರೆ SIT ತನಿಖೆ ಮಾಡಬೇಕು ಅಂದ್ರೆ ಸರ್ಕಾರ SIT ಅನ್ನ ರಚಿಸಬೇಕಾಗುತ್ತೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಬೇಕಾಗುತ್ತೆ. 150 ಕೋಟಿ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಮುಂದಾಗುತ್ತಾ ಸರ್ಕಾರ ನೋಡಬೇಕು. ಸರ್ಕಾರ ಸಾಲವನ್ನ ಮಾಡುತ್ತೆ ಅಂತ ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಅವ್ಯವಹಾರನ ಮಾಡಲಾಗಿದೆಯಾ, ಅಸಲು ಬಡ್ಡಿ ಹಣ ಲಪಟಾಯಿಸುವಂತ ಸಂಚು ಇದು ಅಂತ ಆರೋಪ ಮಾಡಲಾಗ್ತಾ ಇದೆ. ಹಲವೆಡೆ ನಕಲಿ ಸಂಘಗಳನ್ನ ಸೃಷ್ಟಿಸಿ ಹಣವನ್ನ ಲೂಟಿ ಮಾಡಲಾಗಿದೆಯಂತೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 7 FIR ದಾಖಲಾಗಿದೆ. ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಗೋವಿಂದ ಗೌಡ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು. ಡಿಸಿಸಿ ಬ್ಯಾಂಕ್ನ CEO ಮ್ಯಾನೇಜರ್ ವಿರುದ್ಧನೂ ಕೂಡ ಕೇಸ್ ದಾಖಲಾಗಿದೆ. ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತ ಅವ್ಯವಹಾರ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಟೋಟಲಿ 7 FIR ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಗೋವಿಂದ ಗೌಡ ವಿರುದ್ಧ ಕೇಸ್ ದಾಖಲಾಗಿದೆ. ಹಿಂದೆ ಚಂದ್ರಶೇಖರ್ ಅಂತ ಮ್ಯಾನೇಜರ್ ಇದ್ದರು. ಅವರ ಅವಧಿಯಲ್ಲಾದಂಥ ಅಕ್ರಮಗಳ ಬಗ್ಗೆ ಕೂಡ ಇವತ್ತೆಲ್ಲ ಕೂಡ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದ್ದಾವೆ. ಸುಮಾರು 11 ಕೇಸ್ ಆಗಿದೆ. ಈಗ ನಮಗೂ ಕೂಡ ಇವತ್ತು ಇದೆಲ್ಲ ನೋಡಿದಾಗ ನಾವು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಇವೆಲ್ಲವೂ ಆಗಿದ್ದಾವಲ್ಲ ಅಂತ ನಮಗೂ ಕೂಡ ಒಂದು ರೀತಿ ಆಶ್ಚರ್ಯ. ಒಂದು ಶ್ರೀಶಕ್ತಿ ಸ್ವಸಹಾಯ ಸಂಘಕ್ಕೆ ನಾವು ಸಾಲ ಕೊಟ್ಟ ಮೇಲೆ ಆ ಸಾಲದ ಮರುಪಾವತಿ ಅವಧಿ ಇರ್ತದಲ್ಲ, 2 ವರ್ಷ 3 ವರ್ಷ ಅವಧಿ ಇರ್ತದೆ. ಆ 3 ವರ್ಷ 2 ವರ್ಷದ ಅವಧಿ ಮುಗಿದ ನಂತರ ಮತ್ತೆ ಸಾಲ ಪಡ್ಕೊಳ್ಳೋಕ್ಕೆ ಅವ್ರು ಅರ್ಹರಿರ್ತಾರೆ ರಿನ್ಯೂವಲ್ ಮಾಡೋಕ್ಕೆ. ಆ ರಿನ್ಯೂವಲ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ರಿನ್ಯೂವಲ್ ಮಾಡ್ದೇ ನಮ್ಮ ದಾಖಲೆಗಳನ್ನು ಫೇಕ್ ಮಾಡಿ ಮತ್ತೆ ಸಾಲ ತೆಗೆದುಕೊಂಡಿದ್ದಾರೆ ಅಂತ ಈಗ ಕಂಪ್ಲೇಂಟ್ ಬಂದಿರೋದು. ಈ 11 FIR ಆಗಿರೋದ್ರಿಂದ ಧೈರ್ಯ ಮಾಡಿ ಹೊರಗಡೆ ಬಂದು ಕೆಲವರೆಲ್ಲ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಇದನ್ನ ನೋಡಿ ಇನ್ನೂ ಬರ್ಬೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈಗ ಆರೋಪಗಳನ್ನೇನೋ ಮಾಡಲಾಗ್ತದೆ, ಯಾವ ಸಂದರ್ಭದಲ್ಲಿ ಇದು ಆಗಿರುವಂತದ್ದಂತೆ, ಮತ್ತೆ 150 ಕೋಟಿಯ ಲೆಕ್ಕ ಕೊಡ್ತಾ ಇದ್ರು, ಅದಕ್ಕೆ ಏನಾದರೂ ದಾಖಲೆಯನ್ನ ಕೊಡ್ಲಾಗಿದೆಯಾ? ಇವರದ್ದೇ ಸರ್ಕಾರ ಇರುವಂತದ್ದು, ಸರ್ಕಾರದ ಗಮನಕ್ಕೆ ತಂದಿರ್ತಾರೆ, ಸರ್ಕಾರ ತನಿಖೆ ಮಾಡಿಸುವಂತ ನಿಟ್ಟಿನಲ್ಲಿ SIT ರಚನೆ ಮಾಡೋ ಬಗ್ಗೆ ಏನಾದರೂ ಭರವಸೆ ಕೊಟ್ಟಿದ್ದಾರಂತ ಹೇಗೆ? ಖಂಡಿತ ಪೃಥ್ವಿ, ಏನು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರ ಮಧ್ಯೆನೆ ಬಹಳಷ್ಟು ಒಂದು ಏನು ವೈಮನಸ್ಸು ಇರ್ತಕ್ಕಂಥದ್ದು. ಜೊತೆಗೆ ಏನು ಕಾಂಗ್ರೆಸ್ ಶಾಸಕರು ಒಬ್ಬರ ಮೇಲೊಬ್ರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದೀಗ ಈ ಒಂದು ವಿಚಾರದ ಸಂಬಂಧಪಟ್ಟಂತೆ ಈಗ ಹೊಸದಾಗಿ ಡಿಸಿಸಿ ಬ್ಯಾಂಕ್ ನಲ್ಲಿ ಸಾಕಷ್ಟು ಒಂದು ಅಕ್ರಮಗಳಾಗಿದೆ. ಈ ಅಕ್ರಮದ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ನ MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಒತ್ತಾಯ ಮಾಡ್ತಾ ಇರೋದು. ಜೊತೆಗೆ ಈ ಒಂದು ಏನು ಡಿಸಿಸಿ ಬ್ಯಾಂಕ್ ನಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದಂತಹ ಮಾಜಿ ಈಗ ಏನು ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಂತಹ ಗೋವಿಂದ ಗೌಡ ವಿರುದ್ಧ ಕೂಡ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಜೊತೆಗೆ ಅವ್ರ ಮೇಲೆ ಕೂಡ ಈಗ FIR ಆಗಿರೋದು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ತರ ಸುಮಾರು ತಾಲೂಕುಗಳಲ್ಲಿ ಕೂಡ ಈ ತರ FIR ಆಗಿದೆ. ಈ ಬಗ್ಗೆ ತನಿಖೆ ಆಗ್ಬೇಕು ಅಂತ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಆದ್ರೆ ಈ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಯಾವಾಗ ಆಗಿದೆ ಅನ್ನೋದನ್ನ ನೋಡಿದ್ರೆ 2022-23ನೇ ಸಾಲಿನಲ್ಲಿ ಮಹಿಳಾ ಸಂಘಗಳಿಗೆ ಸಾಲವನ್ನ ವಿತರಣೆ ಮಾಡುವಂತ ಸಮಯದಲ್ಲಿ ಮಹಿಳೆಯರಿಗೆ ಅಂದ್ರೆ ಮಹಿಳಾ ಸಂಘದ ಸದಸ್ಯರಿಗೆ ಮಾಹಿತಿ ಇಲ್ದೇನೆ ಅವ್ರ ಹೆಸರಲ್ಲಿ ಸಾಲವನ್ನ ಪಡ್ಕೊಂಡು ಜೊತೆಗೆ ಆ ಸಾಲದ ಮೊತ್ತವನ್ನು ಜೊತೆಗೆ ಅದನ್ನ ಸ್ವಾಹ ಮಾಡೋ ಜೊತೆಗೆ ಅವರ ಒಂದು ಸಾಲಕ್ಕೆ ಸರ್ಕಾರ ಕೊಡುವಂತಹ ಒಂದು ಬಡ್ಡಿ ಹಣವನ್ನು ಕೂಡ ಇಲ್ಲಿ ಒಂದು ಲಪಟಾಯಿಸಲಾಗಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿದೆ. ಈ ಸಂಬಂಧಪಟ್ಟಂತೆ ಚಿಂತಾಮಣಿ ತಾಲೂಕಿನಲ್ಲಿ 7 FIR ಆಗಿದೆ, ಚಿಂತಾಮಣಿ ತಾಲೂಕಿನಲ್ಲಿ 4 FIR ಆಗಿದೆ. ಜೊತೆಗೆ ಕೋಲಾರದ ಒಂದು ರಾಯಲ್ಪಾಡು ಪೊಲೀಸ್ ಸ್ಟೇಷನ್ ಕೂಡ ಒಂದು FIR ದಾಖಲಾಗಿದೆ. ಈ ಸಂಬಂಧಪಟ್ಟಂತೆ 3-4 ತಾಲೂಕುಗಳಲ್ಲಿ ಕೂಡ ಕೋಲಾರ ಜಿಲ್ಲೆಯಲ್ಲಿ ಈ ತರ ಹಗರಣಗಳಾಗಿದೆ ಅಂತಕ್ಕಂಥ ಒಂದು ಒತ್ತಾಯ ಒಂದು ಆರೋಪ ಕೂಡ ಈಗ ಕಾಂಗ್ರೆಸ್ನ MLC ಆಗಿರೋದು ಅನಿಲ್ ಕುಮಾರ್ ಅವರು ಮಾಡ್ತಿರೋದು. ಈ ಘಟನೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಮಾಜಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡ ಅವರು ನಿರಾಕರಿಸಿದ್ದಾರೆ. ಎಲ್ಲ ಒಂದ್ ಕಡೆ ಇದು ರಾಜಕೀಯ ಪ್ರೇರಿತ ಒಂದು
ಆರೋಪಗಳು ಅಂತಕ್ಕಂತ ಒಂದು ಆರೋಪಗಳು ಒಂದು ಮಾತನ್ನು ಕೂಡ ಡಿಸಿಸಿ ಬ್ಯಾಂಕ್ ನ ಮಾಜಿ ಅಧ್ಯಕ್ಷರು ಹೇಳ್ತಾ ಇರೋದು. ಈ ನಿಟ್ಟಿನಲ್ಲಿ ಒಂದು ಈ ಲೋಕಾಯುಕ್ತ ತನಿಖೆಗೆ MLC ಅನಿಲ್ ಕುಮಾರ್ ಒತ್ತಾಯನ ಮಾಡಿದ್ದಾರೆ. ಜೊತೆಗೆ SIT ಅನ್ನು ಕೂಡ ಸರ್ಕಾರ ರಚನೆ ಮಾಡಬಹುದು. ಇಲ್ಲಿ ಒಂದು ಮನಿ ಲಾಂಡ್ರಿಂಗ್ ಒಂದು ಅಕ್ರಮ ಒಂದು ಅವ್ಯವಹಾರ ಕೂಡ ಆರೋಪ ಕೇಳಿಬಂದಿದೆ. ಹಾಗಾಗಿನೇ ಒಂದು ED ಮತ್ತೆ ಜೊತೆಗೆ CBI ಕೂಡ ಇದನ್ನು ತನಿಖೆ ಮಾಡಬಹುದು ಅಂತಕ್ಕಂತ ಒಂದು ಮಾತನ್ನು ಕೂಡ ಈಗ ಅನಿಲ್ ಕುಮಾರ್ ಹೇಳಿರುವಂತದ್ದು. ಪೃಥ್ವಿ.